ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊನ್ನೆ ಅಂದರೆ ಶುಕ್ರವಾರ ಉತ್ತರ ಪ್ರದೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ಬಿರುಗಾಳಿ ಬೀಸ್ತು, ಜೋರು ಮಳೆ ಆಯಿತು. ಚಂಡಮಾರುತ ಇಲ್ಲ, ಎಂಥದ್ದಿಲ್ಲ, ಬಟ್ ಸಡನ್ ಆಗಾಯಿತು. ಅದರಲ್ಲಿ ಸಣ್ಣ ಪುಟ್ಟ ಅಲ್ಲ, 100ಕ್ಕಿಂತ ಹೆಚ್ಚು ಜನ ಜೀವ ಕಳ್ಕೊಂಡ್ರು. ಗಾಯಾಳುಗಳ ಸಂಖ್ಯೆ ಅಂತೂ ತುಂಬ ದೊಡ್ಡ ಮಟ್ಟದಲ್ಲಿದೆಯಂತೆ. ಅದರ ಬಗ್ಗೆ ಯಾವುದೇ ಮಾಹಿತಿ ಬಂದಿಲ್ಲ. ಬಟ್ ಜೀವ ಕಳ್ಕೊಂಡಿರೋರ ಸಂಖ್ಯೆ 100ಕ್ಕೂ ಹೆಚ್ಚು. ಆದರೂ ಸಹ ಯಾವ ಮಾಧ್ಯಮದಲ್ಲೂ ಸುದ್ದಿ ಆಗಲಿಲ್ಲ. ಯಾಕೆ? ಅಲ್ಲಿನ ಸರ್ಕಾರವೂ ಸಹ ಇದನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗೋಕ್ಕೆ ಬಿಟ್ಟಿಲ್ಲ. ಯಾಕೆ? ಯೋಗಿ ಆದಿತ್ಯನಾಥ್ ಸರ್ಕಾರ ಕುಂಭಮೇಳದಲ್ಲಿ ಆಗಿತ್ತಲ್ಲ, ಕಾಲ್ ತುಳಿತ ಪ್ರಕರಣದಲ್ಲಿ ಸಾವುಗಳನ್ನು ಮುಚ್ಚಿಡುವಂತಹ ಪ್ರಯತ್ನ, ಅದೇ ರೀತಿಯಾದಂತಹ ಆಲ್ಮೋಸ್ಟ್ ಪ್ರಯತ್ನವನ್ನು ಇಲ್ಲೂ ಸಹ ಮಾಡ್ತಾ, ಯಾಕೆ ಒಂದು ಬಿರುಗಾಳಿ, ಒಂದು ಮಳೆಯಿಂದ ಸತ್ತಂತಹ ಜನರ ವಿಚಾರವನ್ನು ಸಹ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಸುದ್ದಿನೇ ಮಾಡಬಾರ್ದು ಅನ್ನೋ ಮಟ್ಟಕ್ಕೆ ಎಲ್ಲೋ ಒಂದು ದೂರದಲ್ಲಿ ಒಂದು ಲೈನು 100ಕ್ಕೂ ಹೆಚ್ಚು ಜನ ಸತ್ತಿರೋದು ಕೆಲವೇ ಗಂಟೆಗಳಲ್ಲಿ. ನನ್ನ ವಿಶ್ಲೇಷಣೆಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ, ಯಾಕಿರಬಹುದು ಅಂತ. ಸೊ ಮೊದಲಿಗೆ ಉತ್ತರ ಪ್ರದೇಶದಲ್ಲಿ ಏನಾಯಿತು? ಮೊನ್ನೆ ಇದ್ದಕ್ಕಿದ್ದ ಹಾಗೆ ಸಾಕಷ್ಟು ಜಿಲ್ಲೆಗಳಲ್ಲಿ ಮೋಡ ಆವರಿಸ್ಕೊಳ್ತು, ಭಯಂಕರ ಮೋಡ ಆವರಿಸ್ಕೊಳ್ತು. ಗಾಳಿ ಬೀಸೋದಕ್ಕೆ ಶುರು ಮಾಡಿತು, ಜೋರು ಮಳೆನೂ ಶುರುವಾಗೋಯ್ತು. ಗಾಳಿ ಯಾವ ತೀವ್ರತೆಯಿಂದ ಬೀಸ್ತಾ ಇತ್ತು ಅಂದರೆ, ಒಂದು ಚಿತ್ರ ಬಂದಿದೆ, ಬರೆಯಲಿದ್ದು ಅನ್ಸುತ್ತೆ. ಒಂದು ಬೈಕಲ್ಲಿ ಹೋಗ್ತಿದ್ದಂತಹ ವ್ಯಕ್ತಿ 50 ಅಡಿ ಎತ್ತರಕ್ಕೆ ಹಾರ್ತಾನೆ ಕೆಳಗಡೆ ಬಿದ್ದ, ಒಂದು ಕೈ ಕಾಲು ಮೂಳೆ ಎಲ್ಲ ಮುರಿದೋಗಿದೆ. ಅಷ್ಟು ಫೋರ್ಸ್ಫುಲ್ ಆಗಿ ಬಂತು. ಎಲ್ಲೆಲ್ಲಿ ಹೋರ್ಡಿಂಗ್ಸ್ ಹಾಕಿದ್ರು, ಎಲ್ಲೆಲ್ಲಿ ಕಂಬಗಳಿತ್ತೋ, ಮರಗಳಿತ್ತೋ, ಏನೇನು ಎಲ್ಲ ಬಿದ್ದೋಯ್ತು ಆಲ್ಮೋಸ್ಟ್. ಇಂಥದ್ದು ಬಿದ್ದಿದೆ ಅಂತ ಹೇಳಲಿಕ್ಕಿಲ್ಲ, ಬೀಳಲಿಲ್ಲ ಅಂತ ಹೇಳಲಿಕ್ಕಿಲ್ಲ. ಸಾಕಷ್ಟು ಮರಗಳು ಬಿದ್ದಿದ್ದಾವೆ, ಸಾಕಷ್ಟು ಹೋರ್ಡಿಂಗ್ಸ್ಗಳು ಬಿದ್ದಿದ್ದಾವೆ. ಎಲ್ಲೆಲ್ಲಿ ಜನ ನಿಂತಿದ್ರು, ಕಟ್ಟಡಗಳು, ಗೋಡೆಗಳು ಸಹ ಕುಸಿದಿದ್ದಾವೆ. ಒಟ್ಟಾರೆಯಾಗಿ 100ಕ್ಕೂ ಹೆಚ್ಚು ಜನ ಸತ್ತು ಹೋಗಿದ್ದಾರೆ. ನಾನು ಸಾವಿನ ಸಂಖ್ಯೆ ಹೇಳ್ತಾ ಇರೋದು, ಗಾಯಾಳುಗಳಲ್ಲ. ಸಾವಿನ ಸಂಖ್ಯೆನೇ 100+. ಅದು ಜಿಲ್ಲಾವಾರು ಮಾಹಿತಿ ಬಂದಿರೋದ್ರಿಂದ ಗೊತ್ತಾಗಿರೋದು ಇಷ್ಟು ಜನ ಸತ್ತೋದ್ರು ಒಂದೇ ದಿನ, ಒಂದೇ ಅವಧಿಯಲ್ಲಿ ಅಂತ. ಯಾವ್ಯಾವುದು? ಪ್ರಯಾಗ್ರಾಜಲ್ಲಿ 21 ಜನ ಸತ್ತು ಹೋಗಿದ್ದಾರೆ, ಭದೋನಿಯಲ್ಲಿ 18 ಜನ ಸತ್ತು ಹೋಗಿದ್ದಾರೆ, ಮಿರ್ಜಾಪುರಲ್ಲಿ 15 ಜನ, ಫತೇಪುರಲ್ಲಿ 10 ಜನ, ಉನ್ನಾವೋದಲ್ಲಿ 6, ಬದ್ವಾನ್ನಲ್ಲಿ 6, ಪ್ರತಾಪ್ಗರ್ನಲ್ಲಿ 4, ಬರೇಲಿಯಲ್ಲಿ 4, ಅದೇ ರೀತಿ ಸೀತಾಪುರ, ರಾಯ್ಬರೇಲಿ, ಚಂಡಾಲಿ ಇಂತಹ ಜಾಗಗಳಲ್ಲಿ 2, ಇನ್ನೂ ಕೆಲವು ಕಡೆಗಳಲ್ಲಿ ಒಂದೊಂದು ಸಾವು ಕೆಲವು ಜಿಲ್ಲೆಗಳಾಗಿದ್ದಾವೆ. ಒಟ್ಟಾರೆಯಾಗಿ 100+. 100ಕ್ಕಿಂತ ಹೆಚ್ಚು ಜನ 2-3 ಗಂಟೆಗಳ ಅವಧಿಯಲ್ಲಿ ಪ್ರಾಣ ಕಳ್ಕೊಂಡ್ರು. ಹೋರ್ಡಿಂಗ್ಸ್ ಬಿದ್ದು, ಮರ ಬಿದ್ದು, ಕಾಂಪೌಂಡ್ ಬಿದ್ದು, ಗೋಡೆ ಬಿದ್ದು, ರೋಡಲ್ಲಿ ಹೋಗ್ತಾ ಕೊಚ್ಕೊಂಡೋಗಿ ಏನೇನೋ ಹಾಕಿ. ಆದರೆ ಈ ಸುದ್ದಿ ನಿಮಗೆ ಗೊತ್ತಾ? ಮೊನ್ನೆನೇ ಆಗಿದ್ದು, ಮೊನ್ನೆ ಶುಕ್ರವಾರ ಆಗಿರೋದು ಇದು. ನಿಮಗೆ ಮಾಹಿತಿ ಬಂತ? ಯಾವುದಾದ್ರೂ ಚಾನಲಲ್ಲಿ ತೋರಿಸಿದ್ರ? ನೀವು ನೋಡಿದ್ರ? ನೀವು ಗಮನಿಸಿದ್ರ? ಯಾವುದೋ ಒಂದೊಂದು ಚಾನಲಲ್ಲಿ ಸಣ್ಣದಾಗಿ ಒಂದು 10 ಸೆಕೆಂಡು 20 ಸೆಕೆಂಡು ಸುದ್ದಿ ಬಿಟ್ಟರೆ ಇಷ್ಟು ದೊಡ್ಡ ಘಟನೆಯನ್ನು, ಇಷ್ಟು ದೊಡ್ಡ ಸಾವಿನ ಘಟನೆಯನ್ನು ಎಲ್ಲೂ ಸಹ ಹೇಳಲಿಲ್ಲ. ಸೊ ಉತ್ತರ ಪ್ರದೇಶದಲ್ಲಿ ಯಾಕೆ ಇದು ಸುದ್ದಿ ಆಗಲಿಲ್ಲ? ಉತ್ತರ ಪ್ರದೇಶದ ಈ ಘಟನೆ, ಸರ್ಕಾರದ ಮನಸ್ಥಿತಿ ಬಿಡಿ, ಸಾಮಾನ್ಯ ಜನರ ಬದುಕಿಗೆ, ಜೀವಕ್ಕೆ ಬೆಲೆನೇ ಇಲ್ಲ. ಅಲ್ಲಿ ಬೆಲೆನೇ ಇಲ್ಲ, ಮನುಷ್ಯತ್ವ ಅನ್ನೋದೇ ಇಲ್ಲ ಆಲ್ಮೋಸ್ಟ್. ಇದ್ದಿದ್ರೆ ಯಾರು ಬುಲ್ಡೋಸರ್ ಬಳಸ್ಕೊಂಡು ಜನ ಬದುಕುವಂತಹ ಮನೆಗಳನ್ನು ಉರುಳಿಸೋದಿಲ್ಲ. ಅದು ಏನು, ಆ ಮನೆಯಲ್ಲಿ ಯಾರೋ ಒಬ್ಬರು ತಪ್ಪು ಮಾಡಿದ್ರೆ ಏನೂ ತಪ್ಪು ಮಾಡದ ಇತರೆ ಜನರು ಬೀದಿಗೆ ಬೀಳೋ ಥರ ಮನೆ ಹೊಡಿತಾರೆ ಅಂದರೆ ಅದು ಅಮಾನವೀಯ ಮತ್ತು ಒಂದು ಕ್ರೌರ್ಯದ ಪರಮಾವಧಿ. ಅದು ಒಬ್ಬ ಮನುಷ್ಯನಿಗೆ ನೆಲೆ ಇಲ್ಲದರೆ ಮಾಡೋದು, ಅದು ಏನೂ ತಪ್ಪು ಮಾಡದೇ ಇದ್ರು ಸಹ. ಆ ಮನೆಯಲ್ಲಿ ಒಬ್ಬರು ತಪ್ಪು ಮಾಡಿರಲೂಬಹುದು, ಮಾಡಿಲ್ಲದೆ ಇರಬಹುದು, ಆದರೂ ಆ ಮನೆಯನ್ನು ನೆಲಸಮ ಮಾಡೋದು ಬುಲ್ಡೋಸರ್ ಕಾರ್ಯಾಚರಣೆ ಇದೆಯಲ್ಲ, ಅದು ಕ್ರೂಯಲ್ಟಿ, ಇನ್ಹ್ಯೂಮನ್. ಸೊ ಉತ್ತರ ಪ್ರದೇಶದಲ್ಲಿ ಜನರ ಜೀವಕ್ಕೆ ಬೆಲೆ ಇಲ್ಲ. ಅದರಲ್ಲೂ ನೀವು ಮುಸ್ಲಿಮರು, ದಲಿತರಾಗಿದ್ದರೆ ಇನ್ನೂ ನೆಕ್ಸ್ಟ್ ಲೆವೆಲ್, ಬೆಲೆನೇ ಇಲ್ಲ ಬಿಡಿ, ಅಲ್ಲಿ ಬೆಲೆನೇ ಇಲ್ಲ. ಸೊ ಇದರಲ್ಲಿ ನಾವು ನೋಡಿದ್ವಲ್ಲ, ಕುಂಭಮೇಳದಲ್ಲಿ ಸಾವುಗಳನ್ನು ಮುಚ್ಚಿಡುವ, ಸಾವಿನ ಸಂಖ್ಯೆಯನ್ನು ಮುಚ್ಚಿಡುವ, ಅದರ ಬಗ್ಗೆ ಮಾತಾಡಬಾರ್ದು, ಸುದ್ದಿನೇ ಆಗಬಾರ್ದು ಅಂತ ಪ್ರಯತ್ನ ಪಟ್ಟಂಥ ರೀತಿಯಲ್ಲಿ
ಇಲ್ಲೇ ಸಹ ನಡೀತಾ ಅನ್ನುವಂಥ ಅನುಮಾನಗಳು ಬರ್ತವೆ. ಯಾಕಂದರೆ ಮಾಧ್ಯಮಗಳು ಮಾಡೇ ಇಲ್ಲ, ಸರ್ಕಾರದ ಕಡೆಯಿಂದ ಯಾವುದೇ ದೊಡ್ಡ ಘೋಷಣೆಗಳು ಬಂದಿಲ್ಲ, ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಲ್ಲ, ಈ ರೀತಿ ಆಗಿದೆ ಅಂತ ವಿವರಣೆ ಕೊಟ್ಟಿಲ್ಲ. ಒಂದೇ ಒಂದು ಬಂದಿರೋದಂದರೆ ಕೆಲವು ಸಾವು ನೋವುಗಳಾಗಿದ್ದಾವೆ, ತಕ್ಷಣ ಪರಿಹಾರವನ್ನು ಒದಗಿಸೋದಕ್ಕೆ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಬಂದಿರೋದು. ಸೊ ಯಾಕಿರಬಹುದು ಮಾಧ್ಯಮಗಳು ಯಾಕೆ ಈ ಘಟನೆಯನ್ನು, ಈ ದುರಂತವನ್ನು ವರದಿ ಮಾಡೋದಕ್ಕೆ ಹಿಂಜರಿದಿರೋದು ಅಂದರೆ, ಮೊದಲೇ ಈ ಭಾರತದ ಸದ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಸಾಕಷ್ಟು ನೆಗೆಟಿವ್ ರಿವ್ಯೂಗಳು, ನೆಗೆಟಿವ್ ಆದಂತಹ ಟಾಕ್ಸು ಇಡೀ ದೇಶಾದ್ಯಂತ ನಡೀತಾ ಇದೆ. ಪೆಟ್ರೋಲ್ ಬೆಲೆ ಏರಿಕೆಯಿಂದ ಹಿಡಿದು ಇನ್ನೊಂದು ಏನೇನೋ ಸಾಕಷ್ಟು ನಡೀತಾ ಇದೆ. ಸಾಕಷ್ಟು ಟೀಕೆಗಳಾಗ್ತಿದ್ದಾವೆ. ಮೋದಿಯ ಪರಮ ಭಕ್ತರಾಗಿದ್ದಂಥವರು ಕೆಲವರು ಮೋದಿಯ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಎಕ್ಸಾಂಪಲ್ ಪಬ್ಲಿಕ್ ಟಿವಿ ರಂಗನಾಥ. ಮೋದಿಯ ಪರಮ ಭಕ್ತ ರಂಗ ಮೋದಿಯನ್ನು ಪ್ರಶ್ನೆ ಮಾಡ್ತಿದ್ದಾನೆ ಇವತ್ತು. ಅವನು ಪ್ರಶ್ನೆ ಮಾಡುವಂಥದ್ದನ್ನು ನಾನು ಇಲ್ಲಿವರೆಗೂ ನಂಬೋದು ಇಲ್ಲ. ಏನೋ ಇರುತ್ತೆ, ಅದರಲ್ಲಿ ಏನೋ ಇರುತ್ತೆ, ಕುತಂತ್ರ ಇರುತ್ತೆ, ಬಟ್ ಮಾಡ್ತಿದ್ದಾನೆ, ಓಪನ್ ಆಗಿ ಮಾಡ್ತಿದ್ದಾನೆ. ಇಂತಹ ಸನ್ನಿವೇಶದಲ್ಲಿ ಇಂಥದ್ದೊಂದು ಘಟನೆಗೆ ಬೇರೆ ಪ್ರಶ್ನೆಗಳು ಬಂದ್ಬಿಡುತ್ತೆ ಅಂತ ಸರ್ಕಾರ ಹೆದರಿರಬಹುದು. ಎಂಥ ಪ್ರಶ್ನೆಗಳು? ಆ ಹೋರ್ಡಿಂಗ್ಸು ಅಷ್ಟೊಂದು ಬಿದ್ದಿದಾವಲ್ಲ, ಅವೆಲ್ಲ ಲೀಗಲ್ ಹೋರ್ಡಿಂಗ್ಸಾ? ಹೋರ್ಡಿಂಗ್ಸ್ ಬೀಳೋ ರೀತಿಯಲ್ಲಿ ಕಟ್ಟಿದ್ರ, ನಿಲ್ಸಿದ್ರ? ಗೋಡೆ ಕುಸಿತ ಈ ಪ್ರಕರಣಗಳೆಲ್ಲ ನಡೆದಿದ್ದೆಲ್ಲ, ಅದಕ್ಕೆಲ್ಲಕ್ಕೂ ಸಹ ಏನೇನಾಗಿದೆ? ಇಂತಹ ಪ್ರಶ್ನೆಗಳು ಬರಬಹುದು. ಮತ್ತು ಬಿಜೆಪಿ ಸರ್ಕಾರಗಳು ಮತ್ತಷ್ಟು ವಿಶ್ಲೇಷಣೆಗೆ ಒಳಗಾಗಬಹುದು, ಟೀಕೆಗೆ ಒಳಗಾಗಬಹುದು ಅನ್ನುವಂತಹ ಹಿಂಜರಿಕೆ ಬಿಜೆಪಿಗಿತ್ತೋ ಇಲ್ವೋ ಅವರ ಬೂಟು ನೆಕ್ಕುವಂತಹ ಮಾಧ್ಯಮಗಳಿಗಿದ್ದಂಗೆ ಕಾಣ್ತಾ ಇದೆ ಈ ಪ್ರಕರಣದಲ್ಲಿ. ಹಾಗಾಗಿ ಇಷ್ಟು ದೊಡ್ಡ ಸಾವಿನ ಸಂಖ್ಯೆಯನ್ನು ಸಹ, ಇಷ್ಟು ದೊಡ್ಡ ದುರ್ಘಟನೆಯನ್ನು ಸಹ ಸುದ್ದಿ ಮಾಡಬೇಕು ಅಂತ ಇವ್ರಿಗೆ ಅನಿಸಿಲ್ಲ. ಈಗಿರುವ ಮಾಧ್ಯಮದಲ್ಲಿ ನೀವು ನೋಡಿ, ಎಲ್ಲೋ ಒಂದು ಆಕ್ಸಿಡೆಂಟ್ ನಡೆದು ಒಬ್ಬರು ಜೀವ ಹೋಗಿದ್ರೆ ಅದು ನ್ಯಾಷನಲ್ ಲೆವೆಲಲ್ಲಿ ಸುದ್ದಿ ಆಗಿರುತ್ತೆ. ಅವ್ರಿಗೆ ವಿಜುವಲ್ ಸಿಕ್ಕಿದ್ರೆ, ಏನೋ ಒಂದು ಸಿಕ್ತು, ಸುದ್ದಿ ಹಾಕೋಣ ಅಂತ ಹಾಕ್ತಾರೆ. 100+ ಡೆತ್ಸ್, 100ಕ್ಕಿಂತ ಹೆಚ್ಚು ಸಾವು. ಏನಿಲ್ಲ, ಸೈಲೆಂಟ್ ಆಗಿದ್ದಾರೆ. ಏನೋ ಸೈಲೆಂಟ್ ಆಗಿದ್ರು ಹಾಳಾಗೋಗ್ಲಿ. ಅಟ್ಲೀಸ್ಟ್ ಆ ಸಂತ್ರಸ್ತ ಕುಟುಂಬಗಳಿಗೆ, ನೊಂದಿರೋ ಕುಟುಂಬಗಳಿಗೆ, ಪ್ಲಸ್ ಮನೆ ಕಳ್ಕೊಂಡಿರೋರಿಗೆ, ಮನೆಗಳು ಸಿಕ್ಕಾಪಟ್ಟೆ ಬಿದ್ದೋಗಿದಾವಂತೆ, ಅವರಿಗೆ ಪರಿಹಾರ ತಕ್ಷಣ ಸಿಗಲಿ, ಅವರಿಗೆ ಸಹಾಯ ಹಸ್ತ ಹೋಗಲಿ, ಸರ್ಕಾರ ಅವರ ಬೆನ್ನಿಗೆ ನಿಲ್ಲಲಿ. ಅಲ್ಲಿಯೂ ಸಹ ಧರ್ಮ, ಜಾತಿ ಇಂಥದ್ದು ನೋಡದೆ ಯಾರಿಗೆಲ್ಲ ಸಮಸ್ಯೆ ಆಗಿದೆಯೋ, ಯಾರೆಲ್ಲ ಎಫೆಕ್ಟ್ ಆಗಿದ್ದಾರೋ ಅವರಿಗೆ ಸೂಕ್ತ ಸಹಾಯ ಸಿಗಲಿ, ಪರಿಹಾರ ಸಿಗಲಿ. ಅಷ್ಟಾದರೂ ಅಟ್ಲೀಸ್ಟ್ ಸರ್ಕಾರ ಮಾಡಿದ್ರೆ ಓಕೆ ಅಂತ ನಾವು ಸಮಾಧಾನದ ನಿಟ್ಟುಸಿರು ಬಿಡಬಹುದು. ಬಟ್ ಈ ಸುದ್ದಿ ಆಗದೆ ಇರೋದು ಮಾತ್ರ ನನಗೆ ಒಂದು ಆಶ್ಚರ್ಯಕರವಾದಂಥ ವಿಚಾರ. ಸೊ ನಿಮ್ಮ ಮುಂದೆ ವಿವರಗಳನ್ನು ಇಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.